everyone, welcome back to my channel. In this video we are going to discuss SSLC Maths chapter wise annual examination questions from the chapter Arithmetic Progressions. In this video we are going to discuss only MCQ questions of this chapter. Next videos ಅಲ್ಲಿ ನಾವು 2 marks 3 marks and 4 marks question ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಬೇರೆ ಚಾಪ್ಟರ್ ಇಂದು ಆ್ಯನ್ಯುವಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎವ್ರಿ ಡೇ ಈವ್ನಿಂಗ್ 6 o'clock ನನ್ನ ವೀಡಿಯೋಸ್ ಲೈವ್ ಆಗುತ್ತೆ. ಸೊ ನೀವು ವಿಡಿಯೋನ ಫಾಲೋ ಅಪ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 3, 1, -1 ದ ಕಾಮನ್ ಡಿಫ್ರೆನ್ಸ್ ಈಸ್. ಈ ಒಂದು ಕ್ವಶನ್ ನಮಗೆ ಜೂನ್ 2022 ಅಲ್ಲಿ ಕೇಳಿದರೆ. ಸೊ ಹೇರ್ ನಾವು ಕಾಮನ್ ಡಿಫ್ರೆನ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಹೇರ್ ಸೆಕೆಂಡ್ ಟರ್ಮ್ ಈಸ್ 3 ಮೈನಸ್ ಫಸ್ಟ್ ಟರ್ಮ್ ಈಸ್ 5. ಸೊ 3 - 5 ಅಂದರೆ ಇವಾಗ ಬಿಗ್ ನಂಬರಲ್ಲಿ ಸ್ಮಾಲ್ ನಂಬರ್ನ ಸಬ್ಟ್ರಾಕ್ಟ್ ಮಾಡೋಣ. ಸೊ 5ಅಲ್ಲಿ 3 ಹೋದರೆ 2. ಹಿಯರ್ ಬಿಗ್ ನಂಬರ್ ಇಸ್ 5 ಮುಂದೆ ಏನು ಸೈನ್ ಇದೆ ಮೈನಸ್. ಸೊ -2 ಇಸ್ ದ ಆನ್ಸರ್. ದಟ್ ಈಸ್ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಸೇಮ್ ಅದೇ ಪ್ಯಾಟರ್ನ್ ಇದೆ. ಏನು, ದ ಕಾಮನ್ ಡಿಫ್ರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 8, 5, 2, -1 ಈಸ್. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2022 ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು ಸೇಮ್. ಸೊ ಸೆಕೆಂಡ್ ಟರ್ಮ್ ಈಸ್ 5 ಮೈನಸ್ ಫಸ್ಟ್ ಟರ್ಮ್ ಈಸ್ 8. ಸೊ ಇಲ್ಲಿ 8ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. 8ಅಲ್ಲಿ 5 ಹೋದರೆ ಎಷ್ಟು 3. ಹಿಯರ್ ಬಿಗ್ ನಂಬರ್ ಈಸ್ 8 ಮುಂದೆ ಏನು ಸೈನ್ ಇದೆ ಮೈನಸ್. ಸೊ -3 ಇಸ್ ದ ಆನ್ಸರ್. ದಟ್ ಈಸ್ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಇಲ್ಲಿ ಥರ್ಡ್ ಕ್ವಶನ್ ಇದೆ, ಇಫ್ 4, x, 10 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2021 ಅಲ್ಲಿ ಕೇಳಿದರೆ. ಸೊ ಇಲ್ಲಿ ನೋಡಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದರೆ ಇಲ್ಲಿ ಎಷ್ಟು ಟರ್ಮ್ ಇದೆ, ನಮಗೆ ಟೋಟಲ್ 3 ಟರ್ಮ್ಸ್ ಇದೆ. ಸೊ ಇಲ್ಲಿ ನಮಗೆ ಕಾಮನ್ ಡಿಫ್ರೆನ್ಸಸ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ A1, A2, A3 ಈ 3 ಟರ್ಮ್ಸ್ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ಇವೆರಡರದ್ದು ಡಿಫ್ರೆನ್ಸ್ ದಟ್ ಈಸ್ A2 ಮೈನಸ್ A1 ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ 2 ಟರ್ಮ್ಸ್ ಇಂದು A3 ಮೈನಸ್ A2 ಇವೆರಡು ನಮಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಎ ಪಿ ಕೊಟ್ಟಿರೋದೇನು ಅಂತ ಹೇಳಿದರೆ 4x 10. ಸೊ ಇಲ್ಲಿ ಬರ್ಕೊಂಡ್ಬಿಡೋಣ 4x 10. ಸೊ ಇಲ್ಲಿ 4 ಈಸ್ A1, x ಈಸ್ A2, 10 ಈಸ್ A3. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲೇನಾಗುತ್ತೆ A2 ಈಸ್ x ಮೈನಸ್ A1 ಈಸ್ 4 ಈಸ್ ಈಕ್ವಲ್ಸ್ ಟು A3 ಈಸ್ 10 ಮೈನಸ್ A2 ಈಸ್ x. ಸೊ ಇವಾಗ ಎಕ್ಸ್ ಟರ್ಮ್ಸ್ನ ಒಂದು ಕಡೆಗೆ ಬರ್ಕೋಣ. ಎಕ್ಸ್ ಈ -x ಈ ಕಡೆ ಬಂದರೆ ಏನಾಗುತ್ತೆ +x ಈಸ್ ಈಕ್ವಲ್ಸ್ ಟು 10. ಈ -4 ಈ ಕಡೆ ಬಂದರೆ ಏನಾಗುತ್ತೆ +4. x ಪ್ಲಸ್ ಎಕ್ಸ್ ಈಸ್ 2x ವಿಚ್ ಈಸ್ ಈಕ್ವಲ್ಸ್ ಟು 10 + 4 ಈಸ್ 14. ಸೊ ನಮಗೆ ಎಕ್ಸ್ ಅಷ್ಟೇ ಬೇಕು. ಸೊ ಎಕ್ಸ್ನ ಹಾಗೆ ಇಟ್ಕೊಳ್ಳೋಣ ವಿಚ್ ಈಸ್ ಈಕ್ವಲ್ಸ್ ಟು 14. ಇಲ್ಲಿ 2 × x ಇಲ್ಲಿ ಇಂಟು 2 ಈ ಕಡೆ ಬಂದರೆ ಏನಾಗುತ್ತೆ ನಮಗೆ ಡಿವೈಡೆಡ್ ಬೈ 2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 2 1s 2 7s. ಸೊ x ಈಸ್ ಈಕ್ವಲ್ಸ್ ಟು 7 ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಆರ್ ಯು ಕ್ಯಾನ್ ರೈಟ್ ಇಟ್ ಡೈರೆಕ್ಟ್ಲಿ. ಸೊ ಇಲ್ಲಿ ಎಕ್ಸಿಗೆ ಒಂದೊಂದೇ ವ್ಯಾಲ್ಯೂಸ್ನ ಕೊಡ್ತಾ ಹೋಗಿ ಅವಾಗ ಡಿಫ್ರೆನ್ಸು ಸೇಮ್ ಬರುತ್ತಾ ಅಂತ ಚೆಕ್ ಮಾಡಿಕೊಂಡು ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು. ಅವಾಗ ನಮಗೆ 7 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಡಿಫ್ರೆನ್ಸ್ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಸೊ ಅವಾಗ 7 ಇಸ್ ದ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ, ಇಫ್ ದ ಸಮ್ ಆಫ್ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ 27 ದೆನ್ ದ ಇಂಟೀಜರ್ಸ್ ಆರ್. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2021 ಅಲ್ಲಿ ಕೇಳಿದರೆ. ಸೊ ಇಲ್ಲಿ ನೋಡಿ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಒಂದಾದಮೇಲೆ ಇನ್ನೊಂದು. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಆ್ಯನ್ ಇಂಟೀಜರ್ 5. ಸೊ 5ನ ನೆಕ್ಸ್ಟ್ ಬರೋದು ಯಾವುದು 6. ಸೊ ಇವೆರಡು ನಮಗೇನಾಗುತ್ತೆ ಕಾನ್ಸಿಕ್ಯೂಟಿವ್ ಇಂಟೀಜರ್. ಇಫ್ ಯು ಕನ್ಸಿಡರ್ 4 ಅದರ ನೆಕ್ಸ್ಟ್ ಬರೋದು ಯಾವುದು 5. ಸೊ ಇವೆರಡು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆಗುತ್ತೆ. ಸೊ ಇಫ್ ವಿ ಟೇಕ್ ಇನ್ ಜನರಲ್ ಎಕ್ಸ್ ಅಂತೇಳಿ ನಾವು ಒಂದು ಇಂಟೀಜರ್ ತೊಗೊಂಡ್ವಿ ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಇಂಟೀಜರ್ ಏನಾಗುತ್ತೆ ನಮಗೆ x + 1 1ಅನ್ನು ಆ್ಯಡ್ ಮಾಡ್ತೀವಲ್ಲ. ಸೊ 5 ನೆಕ್ಸ್ಟ್ 6 ಅಂದರೆ 5 + 1. 4 ನೆಕ್ಸ್ಟ್ 5 ಅಂತ ಹೇಳಿದ್ರೆ 4 + 1. ಅದೇ ರೀತಿ ಇಫ್ ಯು ಟೇಕ್ ಎಕ್ಸ್ ನೆಕ್ಸ್ಟ್ ಇಂಟೀಜರ್ ಏನಾಗುತ್ತೆ ಅದರದ್ದು x + 1. ಸೊ ಲೆಟ್ ದ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆರ್ x and x + 1. ಸೊ ದೇ ಹ್ಯಾವ್ ಗಿವನ್ ಆ್ಯನ್ ಕಂಡೀಷನ್ ದಟ್ ಈಸ್ ದ ಸಮ್ ಆಫ್ 2 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ 27. ಇವೆರಡರದ್ದು ಸಮ್ ನಮಗೇನು 27 ಅಂದರೆ x + 1 ಈಸ್ ಈಕ್ವಲ್ಸ್ ಟು 27. ಸೊ ನಾವು ಆ್ಯಡ್ x and x. ಸೊ x + x ಏನಾಗುತ್ತೆ ನಮಗೆ 2x ವಿಚ್ ಈಸ್ ಈಕ್ವಲ್ಸ್ ಟು 27. ಈ +1 ಈ ಕಡೆ ಹೋದರೆ ಏನಾಗುತ್ತೆ -1. ಸೊ ವಿಚ್ ಈಸ್ ಈಕ್ವಲ್ಸ್ ಟು 27ಅಲ್ಲಿ 1 ಹೋದರೆ ನಮಗೆ 26. ಇಲ್ಲಿ x ಅಷ್ಟೇ ಉಳಿಸ್ಕೊಳ್ಳೋಣ. ಈ 2ನ ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ 2 1s 2, 2 3s 6 ದಟ್ ಈಸ್ 13. ಸೊ x ಈಸ್ 13. ನೆಕ್ಸ್ಟ್ x + 1 ಅಂದರೆ 13 + 1 ವಿಚ್ ಈಸ್ 14. So the two integers are 13 and 14. That is option B is the answer. 13 and 14 is the answer.
Next, fifth one, the nth term of an arithmetic progression is an is equals to 4n plus 5. Then its fifth term is, ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2021 ಅಲ್ಲಿ ಕೇಳಿದರೆ. ಸೊ ದೇ ಹ್ಯಾವ್ ಗಿವನ್ an, ದಟ್ ಈಸ್ an is equals to 4n plus 5. We have to find fifth term, that means we have to find a5. So we have to find a5, which means n will become 5. n ವ್ಯಾಲ್ಯೂ ಏನಾಗುತ್ತೆ ನಮಗೆ 5. ಸೊ ಈ ಒಂದು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, a5 n ಇರೋ ಜಾಗದಲ್ಲೆಲ್ಲ 5ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಸೊ 4 ಇಲ್ಲಿ n ಅಂತ ಹೇಳಿದ್ರೆ 5. ಸೊ 4 ಇಂಟು 5, 4n ಅಂತ ಹೇಳಿದ್ರೆ 4 ಇಂಟು n, ವಿಚ್ ಇಸ್ 4 ಇಂಟು 5 ಪ್ಲಸ್ 5. ಸೊ ಫಸ್ಟು ಮಲ್ಟಿಪ್ಲೈ ಮಾಡ್ಕೋಣ. 4 5 is 20 plus 5. So 20 plus 5 is 25. So 25 is the answer, that is option C is the answer. Sixth one, which of the following is an arithmetic progression? ಈ ಒಂದು ಕ್ವಶನ್ ಕೂಡ ನಮಗೆ ಏಪ್ರಿಲ್ 2021 ಅಲ್ಲಿ ಕೇಳಿದ್ದಾರೆ. ಸೊ ನಿಮಗಿಲ್ಲಿ ಒಂದು ಡೌಟ್ ಬರ್ಬೋದು, ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದು ಕ್ವಶನು ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸು ಏಪ್ರಿಲ್ 2021ಇಂದನೇ ಬರ್ತಿದೆ ಅಂತ ಹೇಳಿಬಿಟ್ಟು. ಬಿಕಾಸ್ ಒಂದು ತಿಳ್ಕೊಳ್ಳಿ, ಏಪ್ರಿಲ್ 2021ಅಲ್ಲಿ ನಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಬಂದುಬಿಟ್ಟು MCQ ಪ್ಯಾಟ್ರನ್ ಇತ್ತು. ಸೊ ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಇರಲಿಲ್ಲ. ಸೊ ಅದಕ್ಕೆ APದು ಏನು ವೇಟೇಜ್ ಇದೆ ಆ ಎಲ್ಲ ಕ್ವಶನ್ಸು, ಫಾರ್ ಎಕ್ಸಾಂಪಲ್ 6 ಮಾರ್ಕ್ಸಿಗೋ 5 ಮಾರ್ಕ್ಸಿಗೋ ಎಷ್ಟಿದೆ ಅದ್ರ ವೇಟೇಜು, ಆ ಎಲ್ಲ ಕ್ವಶನ್ಸು ನಮಗೆ ಮಲ್ಟಿಪಲ್ ಚಾಯ್ಸಿಂದನೇ ಬಂದಿರೋದ್ರಿಂದ ಇಲ್ಲಿ ಏಪ್ರಿಲ್ 2021ಅಲ್ಲಿ ನಮಗೆ ಜಾಸ್ತಿ ನಂಬರ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವಾಗ ಸಿಕ್ಸ್ತ್ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇದರಲ್ಲಿ ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇಳಿ ನಾವು ಇಲ್ಲಿ ಸ್ಟೇಟ್ ಮಾಡಬೇಕು. ಸೊ ಇವಾಗ ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇದೆ 1 -1 -2, 1 -1 -2. ಸೊ A1 A2 A3. ಸೊ ಫಸ್ಟ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಣ. A2 minus A1. ಸೊ ಹಿಯರ್ A2 is -1 minus A1 is 1. ಸೊ -1 -1 ಎರಡು ಮೈನಸ್ ಇರೋದ್ರಿಂದ we have to add 1 + 1 2. here sign is minus. next terms in difference, A3 minus A2. so here A3 is -2 minus A2 is -1. so minus of -1, which is equals to -2 minus into minus +1. so 2 ಅಲ್ಲಿ 1 ಹೋದರೆ here minus ಪ್ಲಸ್ ಇರೋದ್ರಿಂದ we have to subtract 2 ಅಲ್ಲಿ 1 ಹೋದರೆ 1. so here big number is minus. ಸೊ ಇಲ್ಲಿ ಡಿಫ್ರೆನ್ಸ್ ನಮಗೆ ಈಕ್ವಲ್ ಆಗೋದಿಲ್ಲ. ಸೊ ಆಪ್ಷನ್ 1 ನಮಗೆ ಆನ್ಸರ್ ಬರೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ 1 5 9. ಸೊ ನೆಕ್ಸ್ಟ್ ಒನ್ 1 5 9. ಸೊ ಇದು ಕೂಡ ಸೇಮ್ ಅದೇ ರೀತಿ ಚೆಕ್ ಮಾಡೋಣ. A1 A2 A3. ಸೊ ಫಸ್ಟಿಗೆ A2 minus A1, which is equals to 5 minus 1 is equals to 4. then A3 minus A2, which is equals to 9 minus 5. ಸೊ 9 minus 5 is 4. ಸೊ ಎರಡು ನಮಗೆ ಡಿಫ್ರೆನ್ಸು ಸೇಮ್ ಆಗಿರೋದ್ರಿಂದ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟು ಸಿ ಮತ್ತು ಡಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಮಗೆ ಇಲ್ಲಿ ಒಂದೇ ಆನ್ಸರ್ ಇರುತ್ತೆ. ನಮಗೆ ಬಿಯಲ್ಲಿ ಆನ್ಸರ್ ಸಿಕ್ತು, ಸೊ ಅದಕ್ಕೆ ಬಿಗೆ ಆನ್ಸರ್ನ ನಾವು ಚೂಸ್ ಮಾಡಿದ್ವಿ. ನೆಕ್ಸ್ಟ್ ಸೆವೆಂತ್ ಕ್ವಶನ್, ದ 11th term of the arithmetic progression -3 -1 1 3 is. ಈ ಒಂದು ಕ್ವಶನ್ ಕೂಡ ನಮಗೆ ಏಪ್ರಿಲ್ 2021 ಅಲ್ಲಿ ಕೇಳಿದ್ದಾರೆ. ಸೊ ಹಿಯರ್ ಫಸ್ಟು AP ನ ಬರ್ಕೋಣ. ಏನಿದೆ AP -3 -1 1 3. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ A11. ಸೊ A11 ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ A and common difference. so here A ಅಂತ ಹೇಳಿದ್ರೆ ಫಸ್ಟ್ ಟರ್ಮ್, ದಟ್ ಈಸ್ -3 and common difference is ಇಲ್ಲಿ D is equals to A2 minus A1, which is equals to A2 is -1 minus A1 is -3. so minus of -3. so again -1 minus into minus plus 3. ಸೊ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ we have to subtract 3 ಅಲ್ಲಿ 1 ಹೋದರೆ 2. here big number is 3. 3 ಮುಂದೆ ಏನಿದೆ ಪ್ಲಸ್. ಸೊ +2 is the common difference. and n ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ ಇಲ್ಲಿ 11. ಸೊ n is equals to 11. ಸೊ ಇಲ್ಲಿ ನಾವು ಇದನ್ನು ಎರಡು ರೀತಿ ಮಾಡ್ಬೋದು. ಒಂದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಮಾಡ್ಬೋದು. ಸೊ ಇವಾಗ ಡೈರೆಕ್ಟ್ ಮಾಡಿದರೆ A11. ಸೊ 11th term ಆಫ್ ದಿ AP ನಾವು ಹೇಗೆ ಬರಿತೀವಿ ಅಂತ ಹೇಳಿದ್ರೆ A + 10D ಅಂತ ಹೇಳಿ ಬರಿತೀವಿ. ಇಲ್ಲ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ AN is equals to A + n - 1 into D. ಇದನ್ನು ಯೂಸ್ ಮಾಡಿ ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ A11 is equals to A value is -3. A value is -3 plus 10 into D is 2. ಸೊ ಇವಾಗ ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ -3 ಹಾಗೆ ಇಟ್ಕೊಳ್ಳೋಣ. ಪ್ಲಸ್ 10 2s 20. ಸೊ 20 ಮತ್ತು 3 ಮೈನಸ್ ಪ್ಲಸ್ ಇದೆ, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 20 3 ಹೋದರೆ 17. ಸೊ ಹಿಯರ್ ಬಿಗ್ ನಂಬರ್ ಈಸ್ 20. 20 ಮುಂದೆ ಏನಿದೆ ಪ್ಲಸ್ 17. ಸೊ ಆನ್ಸರ್ ಈಸ್ +17. ಆಪ್ಷನ್ ಡಿ ಇಸ್ ದ ಆನ್ಸರ್.
ಇಲ್ಲಿ ನೋಡಿ ಇದನ್ನು ಫಾರ್ಮುಲಾ ಹಾಕಿನೇ ಮಾಡಬೇಕು ಅಂತ ಏನಿಲ್ಲ, ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ಬಿಕಾಸ್ ಇಟ್ಸ್ ಎನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದಾಗ ನೀವು ಹೇಗೆ ಬೇಕಾದರೂ ಸಾಲ್ವ್ ಮಾಡಿ ನಮಗೆ ಆನ್ಸರ್ ಕರೆಕ್ಟ್ ಇರಬೇಕು ಅಷ್ಟೇ. 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಿದರೆ ಮಾತ್ರ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ನೆಕ್ಸ್ಟ್ 8th question. The sum of the first 10 terms of an arithmetic progression is 155 and the sum of the first 9 terms of the same progression is 126. Then the 10th term of the progression is. So it's very easy. They have given S10 is equals to 155 and S9 is equals to 126. We have to find 10th term, that is we have to find A10. ಸೊ ಇಲ್ಲಿ ನೋಡಿ S10 A10 ಎರಡು ಸೇಮ್ ಇದೆ ಅಲ್ವಾ, ನಂಬರ್ ಆಫ್ ಟರ್ಮ್ಸ್ 10 ಇದೆ. ಸೊ ದಟ್ ಈಸ್ ವಿ ಹ್ಯಾವ್ ಫಾರ್ಮುಲಾ, ದಟ್ ಈಸ್ AN is equals to SN minus SN minus 1. ಅಂದರೆ ಇಲ್ಲಿ ನಾವು ಎಷ್ಟನೇ ಟರ್ಮ್ ಫೈಂಡ್ ಔಟ್ ಮಾಡಬೇಕಿರುತ್ತಲ್ಲ ಅಷ್ಟು ಟರ್ಮಿಂದು ಸಮ್ ಮೈನಸ್ ಅದರ ಹಿಂದಿನ ಟರ್ಮ್ಸಿಂದು ಸಮ್ಸ್. ಸೊ ಇವಾಗ ಸೇಮ್ SN ಅಂತ ಹೇಳಿದರೆ ಇಲ್ಲಿ S10 ಮೈನಸ್ SN-1 ಅಂತ ಹೇಳಿದರೆ S9, AN ಅಂತ ಹೇಳಿದರೆ A10. ಸೊ ವಿಚ್ ಈಸ್ ಈಕ್ವಲ್ಸ್ ಟು S10 ಈಸ್ 155 ಮೈನಸ್ S9 ಅಂತ ಹೇಳಿದರೆ 126. ಸೊ ಮೈನಸ್ ಮಾಡಿದ್ರೆ ಅಂತ ಹೇಳಿದರೆ 155 ಮೈನಸ್ 126. ಸೊ ಇಲ್ಲಿ 5ಅಲ್ಲಿ 6 ಹೋಗಲ್ಲ, ಕ್ಯಾರಿ ತೊಗೊಂಡ 4, 15 ಆಗುತ್ತೆ. 15ಅಲ್ಲಿ 6 ಹೋದರೆ 9, 4ಅಲ್ಲಿ 2 ಹೋದರೆ 2, 1ಅಲ್ಲಿ 1 ಹೋದರೆ 0. ದಟ್ ಈಸ್ 29 ಈಸ್ ದ ಆನ್ಸರ್. Therefore 10th term is option C 29. Next 9th question. If the nth term of an arithmetic progression AN is equals to 3n minus 2, its 9th term is, we have to find the 9th term. So here AN is equals to 3n minus 2. So that is AN is equals to 3n minus 2. We have to find, naವೇನು find out ಮಾಡಬೇಕು, we have to find 9th term, that is we have to find A9. So A9 ಅಂತ ಹೇಳಿದರೆ here n will become 9. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ A9 is equals to 3 into n ಅಂತ ಹೇಳಿದ್ರೆ 9 minus 2. ಸೊ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 3 9s are 27 minus 2. ಸೊ 27ಅಲ್ಲಿ 2 ಹೋಯಿತು ಅಂತ ಹೇಳಿದ್ರೆ ನಮಗೆ ಎಷ್ಟಾಗುತ್ತೆ 25. ಸೊ ದ 9th term is 25. ದಟ್ ಈಸ್ ಆಪ್ಷನ್ ಡಿ ಇಸ್ ದ ಆನ್ಸರ್. ಈ ಒಂದು ಕ್ವಶನ್ ನಮಗೆ ಜೂನ್ 2020 ಕೇಳಿದ್ದಾರೆ. 10th question. In an arithmetic progression, if AN is equals to 2n plus 1, then the common difference of the given progression is. So ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2020 ಕೇಳಿದರೆ. ಸೊ ಇಲ್ಲಿ AN ಕೇಳ್ಕೊಟ್ಟಿದ್ದಾರೆ, ದಟ್ ಈಸ್ AN is equals to 2n plus 1. We have to find the common difference of the AP. ಸೊ ವಿ ಹ್ಯಾವ್ ಟು ಫೈಂಡ್ ಡಿ. ಸೊ ಡಿ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ A1 ಮತ್ತು A2 ಬೇಕು. ಸೊ ಇಲ್ಲಿ ಎನ್ ಜಾಗದಲ್ಲಿ 1 ಮತ್ತು 2 ಹಾಕಿ A1 ಮತ್ತು A2ನ ಫೈಂಡ್ ಔಟ್ ಮಾಡ್ಕೋಣ. ಸೊ ಇಲ್ಲಿ A1 ಅಂತ ಹೇಳಿದರೆ n ವಿಲ್ ಬಿಕಮ್ 1. ಸೊ 2 ಇಂಟು n ಅಂದರೆ 1 ಪ್ಲಸ್ 1. ಸೊ 2 1s are 2 ಪ್ಲಸ್ 1 ವಿಚ್ ಈಸ್ ಈಕ್ವಲ್ಸ್ ಟು 3. ಸೊ A1 ಈಸ್ 3. ಸಿಮಿಲರ್ಲಿ A2 ಫೈಂಡ್ ಔಟ್ ಮಾಡ್ಕೋಣ. ಸೊ A2 ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ 2 ಇಂಟು n ಈಸ್ 2 ಪ್ಲಸ್ 1. ಸೊ 2 2s are 4 ಪ್ಲಸ್ 1 ಈಸ್ 5. ಸೊ A2 ಈಸ್ 5. ಸೆಕೆಂಡ್ ಟರ್ಮ್ ಈಸ್ 5. ಸೊ ಇವಾಗ ಕಾಮನ್ ಡಿಫ್ರೆನ್ಸ್ D ಈಸ್ ಈಕ್ವಲ್ಸ್ ಟು A2 minus A1 which is equals to A2 is 5 minus A1 is 3. So 5 minus 3 is 2. So D is equals to 2. Common difference is 2. That is the option C is the answer. Next, the common difference of the arithmetic progression 100, 93, 86 is. So common difference, it's very easy. Idu namige multiple choice question, that is model question paper 21-22 ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಸೆಕೆಂಡ್ ಟರ್ಮ್ ಈಸ್ 93 ಮೈನಸ್ ಫಸ್ಟ್ ಟರ್ಮ್ ಈಸ್ 100. ಸೊ ಸೇಮ್ 100ಅಲ್ಲಿ 93 ಹೋದರೆ 7. ಹಿಯರ್ ಬಿಗ್ ನಂಬರ್ ಈಸ್ 100, ಮುಂದೆ ಸೇಮ್ ಏನಿದೆ ಮೈನಸ್. ಸೊ -7 is the answer. Option D is the answer. Next 12th question. If the nth term of an arithmetic progression is 5n plus 3, then third term of the arithmetic progression is easy. So they have given an. So an is equals to 5n plus 3. We have to find third term, that is A3 ನ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಮೀನ್ಸ್ n ವ್ಯಾಲ್ಯೂ ವಿಲ್ ಬಿಕಮ್ 3. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ A3 is equals to 5 ಇಂಟು n ಅಂತ ಹೇಳಿದ್ರೆ 3 ಪ್ಲಸ್ 3. ಸೊ 5 3s are 15 ಪ್ಲಸ್ 3 is equals to 15 plus 3 is 18. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ಆನ್ಸರ್. ಸೊ ಈ ಒಂದು ಕ್ವಶನ್ ನಮಗೆ ಜೂನ್ 2019 ಕೇಳಿದ್ದಾರೆ. ನೆಕ್ಸ್ಟ್ 13th one. If the nth term of an arithmetic progression is an is equals to 24 minus 3n, then its second term is. So same, ಇದು ಕೂಡ ಸೇಮ್. ಸೊ ಇಲ್ಲಿ we have to find second term, that means n will become 2. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ A2 is equals to 24 minus 3 into
n ಅಂದರೆ 2 ವಿಚ್ ಈಸ್ ಈಕ್ವಲ್ಸ್ ಟು 24 ಮೈನಸ್ 3 2 ಝ 6. ಸೊ 24ಅಲ್ಲಿ 6 ಹೋಯಿತು ಅಂತ ಹೇಳಿದ್ರೆ ದಟ್ ಈಸ್ 18. ಸೊ 18 ಈಸ್ ದ ಆನ್ಸರ್. ಸೊ ಆಪ್ಷನ್ ಎ ಈಸ್ ದ ಆನ್ಸರ್. ನೆಕ್ಸ್ಟ್ 14th ಕ್ವಶನ್. ದ 10th ಟರ್ಮ್ ಆಫ್ ಆನ್ AP 5, 9, 13 ಈಸ್. ಈ ಒಂದು ಕ್ವಶನ್ ನಮಗೆ ಮಾಡೆಲ್ ಕ್ವಶನ್ ಪೇಪರ್ 2019-20 ಫಸ್ಟ್ ಸೆಟ್ಟಲ್ಲಿ ಕೇಳಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ AP ದಟ್ ಈಸ್ 5, 9, 13. ನಾವೇನು ಫೈಂಡ್ ಔಟ್ ಮಾಡಬೇಕು? 10th ಟರ್ಮ್ ದಟ್ ಈಸ್ A10ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಏನೇನು ಬೇಕು? A ವ್ಯಾಲ್ಯೂ ಆ್ಯಂಡ್ D ವ್ಯಾಲ್ಯೂ ಆ್ಯಂಡ್ N ವ್ಯಾಲ್ಯೂ. ಸೊ ಇಯರ್ A10 ಅಂದರೆ N ವ್ಯಾಲ್ಯೂ ವಿಲ್ ಬಿಕಮ್ 10. A ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ದಟ್ ಈಸ್ 5. ಸೊ D ಅಂದರೆ ಕಾಮನ್ ಡಿಫ್ರೆನ್ಸ್ ದಟ್ ಈಸ್ A2 ಮೈನಸ್ A1. ಸೊ ವಿಚ್ ಈಸ್ ಈಕ್ವಲ್ಸ್ ಟು A2 ಈಸ್ 9 ಮೈನಸ್ A1 ಈಸ್ 5. ಸೊ 9ಅಲ್ಲಿ 5 ಹೋದರೆ 4. ಸೊ ಇವಾಗ ಸೊ A10 ಅಂತ ಹೇಳಿದ್ರೆ ಡೈರೆಕ್ಟ್ ಜನರಲ್ ಫಾರ್ಮುಲಾ ಹಾಕೊಳ್ಳೋಣ. ದಟ್ ಈಸ್ A10 ಈಸ್ ಈಕ್ವಲ್ಸ್ ಟು A ಪ್ಲಸ್ 9D ವಿಚ್ ಈಸ್ ಈಕ್ವಲ್ಸ್ ಟು A ವ್ಯಾಲ್ಯೂ ಈಸ್ 5 ಪ್ಲಸ್ 9 ಇಂಟು D ಈಸ್ 4. ಸೊ ಇಫ್ ವಿ ಸಿಂಪ್ಲಿಫೈ ವಿ ಗೆಟ್ 5 ಪ್ಲಸ್ 9 4 ಝ 36. ಸೊ 36 ಪ್ಲಸ್ 5 ಈಸ್ 41. ಸೊ ದ 10th term is 41. That is option C is the answer. Next 15th question. If the nth term of an arithmetic progression is 4n square minus 1 then the 8th term is. ಈ ಒಂದು ಕ್ವಶನ್ ನಮಗೆ ಮಾಡೆಲ್ ಕ್ವಶನ್ ಪೇಪರ್ 2019-20 ಅಲ್ಲಿ ಸೆಕೆಂಡ್ ಸೆಟ್ಟಲ್ಲಿ ಕೇಳಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ nth term that is 4n square minus 1. ಸೊ 4n square minus 1. So this is an. So what we have to find? We have to find 8th term that is A8. So that means n will become 8. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ A8 is equals to 4 into n ಸ್ಕ್ವೇರ್ ಅಂತ ಹೇಳಿದ್ರೆ 8 ಸ್ಕ್ವೇರ್ ಮೈನಸ್ 1. ಸೊ ಇಲ್ಲಿ ಫಸ್ಟು ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಏನಿದೆ ಅದನ್ನು ಸಿಂಪ್ಲಿಫೈ ಮಾಡ್ಕೋಣ. ಸೊ 4 ಇಂಟು 8 ಸ್ಕ್ವೇರ್ ಅಂತ ಹೇಳಿದ್ರೆ 8 ಇಂಟು 8 ವಿಚ್ ಈಸ್ ಈಕ್ವಲ್ಸ್ ಟು 8 8 64. ಸೊ 64 ಮೈನಸ್ 1. ಸೊ ಇವಾಗ 4 ಇಂಟು 64 ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 64 ಇಂಟು 4. ಸೊ 4 4 16, 6 1 ಕ್ಯಾರಿ, 6 4 24, 24 plus 1 is 25, 256 minus 1, so which is equals to 255. That is option D is the answer. Next 16th one. Sum of all the first n terms of even natural number is. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2018 ಅಲ್ಲಿ ಕೇಳಿದ್ದಾರೆ. ಸೊ ಇದು ನಮಗೆ ಫಾರ್ಮುಲಾ. ದಿಸ್ ಇಸ್ ಸಮ್ ಆಫ್ ಆಲ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಸೊ ಇದು ಆ್ಯಕ್ಚುಲಿ ಫಾರ್ಮುಲಾ ಬಂದುಬಿಟ್ಟು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಇಲ್ಲಿ ಆಪ್ಷನಲ್ಲಿ ನಮಗೆ ಇಲ್ಲ. ಸೊ ಆ್ಯಕ್ಚುಯಲ್ ಆನ್ಸರ್ ಏನು? n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಇಸ್ ದ ಆನ್ಸರ್. ಸೊ ಇದಿಷ್ಟು ನಮಗೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ AP ಲೆಸನ್ನ MCQ ಕ್ವಶನ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 1 ಮಾರ್ಕ್ಸ್ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎವ್ರಿ ಡೇ 6 o'clock ನೀವು ನನ್ನ ಚಾನಲ್ನ ವಿಸಿಟ್ ಮಾಡಿ. ಸೊ ಅಲ್ಲಿ ನಿಮಗೆ ನ್ಯೂ ವಿಡಿಯೋಸ್ ಸಿಗ್ತಾ ಹೋಗುತ್ತೆ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ಬರುವಂಥ ವಿಡಿಯೋನೂ ಕೂಡ ನೀವು ದಯವಿಟ್ಟು ಫಾಲೋ ಅಪ್ ಮಾಡಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.